मादिगा दंडोरा मादिगा मीಸಲಾತಿ ಹೋರಾಟ समिति के राज्य कार्यकारी अध्यक्ष फर्नांडिस सिप्पलगांव ने कहा कि धर्म के कॉलम में हिंदू और जाति के कॉलम में केवल मादिगा लिखा जाना चाहिए। बुधवार को शहर बीदर के जिला प्रेस भवन में एक प्रेस मीट को संबोधित करते हुए उन्होंने कहा कि हम इस धरती की संतान हैं और हमें खुशी है कि आंतरिक आरक्षण जिसकी हमारी लंबी समय से मांग थी आखिरकार लागू हो गया है। अब राज्य सरकार ने फिर से सामाजिक और शैक्षणिक समीक्षा शुरू कर दी है। हम आदि जांबव के वंशज हैं। हमारे सभी पूर्वज मूल रूप से हिंदू थे, इसलिए हमें धर्म के कॉलम में हिंदू लिखना ही होगा। कोई कितना भी जोर दे, हमें हिंदू ही लिखना होगा। उन्होंने ईसाई धर्म सहित किसी भी अन्य धर्म का नाम न लिखने का आह्वान किया। हमारे लोग बहुत भोले हैं, उन्हें बेवकूफ बनाकर किसी दूसरे धर्म का नाम लिखाना शुरू किया जा सकता है। हमारे गाँव में उन्हें मंगा और मातंगा भी कहा जाता है, लेकिन हमारे समुदाय के सदस्यों को जाति कॉलम में केवल मादिगा ही लिखना चाहिए। उन्होंने कहा कि हमारा जाति कॉलम कोड B061 होना चाहिए। प्रेस कॉन्फ्रेंस में समिति के जिला उपाध्यक्ष कमलाकर रेगड़े, युवा इकाई के जिला अध्यक्ष देवदास सिप्पलगांव, प्रमुख व्यक्ति बलराज सिप्पलगांव, तुलसीराम बसवराज मार्गे और अन्य उपस्थित थे। एपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗರಲ್ಲಿ ತಮ್ಮ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಮನವಿ ಮಾಡಿಕೊಳ್ತೀವಿ। ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಅನೇಕ ಹೋರಾಟ ಮಾಡಿ ಒಳ ಮೀಸಲಾತಿ ಪಡ್ಕೊಂಡಿದ್ದೇವೆ। ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಶೈಕ್ಷಣಿಕ ಮತ್ತು ಶಿಕ್ಷಣ ಕುರಿತು ಇದೇ ತಿಂಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಕುರಿತು ಇದೇ ತಿಂಗಳು 22ರಿಂದ ಪ್ರತಿ ಮನೆಗೆ ಬಂದು ಸಮೀಕ್ಷೆ ನಡೆಸ್ತಾ ಇದೆ। ಆದ್ದರಿಂದ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದವರಲ್ಲಿ ವಿನಂತಿ ಮಾಡಿಕೊಳ್ತೀವಿ, ತಾವೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು, ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು। ನಿಮ್ಮ ಸೀರಿಯಲ್ ನಂಬರು B61 ಆಗಿರ್ತದೆ। ಆದ್ದರಿಂದ ಅನೇಕ ಹೋರಾಟ ಮಾಡಿ ನಾವು ಒಳ ಮೀಸಲಾತಿ ಪಡ್ಕೊಂಡಿವಿ। ಮುಂದಿನ ಪೀಳಿಗೆಗೆ ಭವಿಷ್ಯ ಇದೆ, ವಿದ್ಯೆ ಮತ್ತು ಉದ್ಯೋಗಕ್ಕೆ ಒಳಿತಾಗ್ತದೆ। ಆದ್ದರಿಂದ ಯಾರೂ ಕೂಡ ಇಲ್ಲಿರ್ತಕ್ಕಂಥವ್ರು ಮೂಲ ನಾವೆಲ್ಲ ಮಾದಿಗರು, ನಾವ್ಯಾರು ಅನ್ಯ ಧರ್ಮದವರಲ್ಲ, ನಮ್ಮ ಧರ್ಮ ಹಿಂದೂ ಧರ್ಮ ಅದ। ತಾವು ದಯವಿಟ್ಟು ಯಾರೂ ಕೂಡ ವಿಚಲಿತರಾಗದೆ ತಾವೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು। ಯಾಕಂದ್ರೆ ಮೂಲತಃ ಮಾದಿಗರು ಈ ದೇಶದ ಆದಿಜಾಂಬವ ವಂಶಸ್ಥರು, ನಾವು ಪಕ್ಕಾ ಮಾದಿಗರಿದ್ದೀವಿ। ಅದಕ್ಕೆ ತಾವೆಲ್ಲರೂ ಕೂಡ ದಯವಿಟ್ಟು ಜಾತಿ ಕಾಲಂನಲ್ಲಿ ಮಾದಿಗ ಅಂತ ಬರೆಸಬೇಕು, ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು। ಯಾರು ಕೂಡ ಯಾವುದೇ ಮಾತಿಗೆ ಕಿವಿಗೊಟ್ಟು ತಾವ್ಯಾರು ಕ್ರಿಶ್ಚಿಯನು ಮತ್ತೊಂದು ತಾವ್ಯಾರು ದಯವಿಟ್ಟು ಬರೆಸಿ ನಿಮ್ಮ ಭವಿಷ್ಯ ಹಾಳು ಮಾಡ್ಕೊಬಾರ್ದು। ಯಾಕಂದ್ರೆ ನಿಮ್ಮ ಭವಿಷ್ಯ ರೂಪಿಸ್ಬೇಕಾದ್ರೆ ನಿಮ್ಮ ಮೂಲತಃ ಜಾತಿ ಮಾದಿಗ ಇದ್ರಿ, ನಿಮ್ಮ ತಂದೆ ಹುಟ್ಟಿ ಮದ್ದೊಬ್ಬರ ಹೆಸರು ಹೇಳಬಾರ್ದು। ನೀವು ಯಾರು ಕೂಡ ನಿಮ್ಮ ತಂದೆ ಹೆಸರೇ ಬರೆಸಬೇಕು। ಮಾದಿಗ ಇದ್ದೀವಿ ಮಾದಿಗ ಅಂತ ಬರೆಸಬೇಕು, ಜಾತಿ ಕಾಲಂನಲ್ಲಿ ಧರ್ಮ ಕಾಲಂನಲ್ಲಿ ಹಿಂದೂ ಧರ್ಮ ಅಂತೇಳಿ ಬರೆಸಬೇಕು। ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತರಿಗೆ ಮತ್ತು ಹೋರಾಟಗಾರರು ತಾವೆಲ್ಲರೂ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲರಿಗೂ ಕೂಡ ತಿಳಿಸುವಂಥ ಕೆಲಸ ಮಾಡಬೇಕು। ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊತಾ ಬಂದೀವಿ, ಒಳ ಮೀಸಲಾತಿ ಜಾರಿಯಾಗಿದೆ। ಮತ್ತೊಂದು ಸಲ ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ। ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕರ್ತರು, ಯಾರಿಗೂ ಗೊತ್ತಿಲ್ಲಾಗದ ಅನಕ್ಷರಸ್ಥರಿರ್ತಾರೆ, ಹೆಣ್ಣುಮಕ್ಳು ಇರ್ತಾರೆ, ಏನೋ ಗೊತ್ತಾಗಲ್ಲ, ಯಾರೋ ಬಂದು ಮರಳು ಮಾಡಿ ಯಾವುದೋ ಧರ್ಮ ಬರೆಸ್ತಾರೆ ಅವ್ರಿಗೆ। ತಾವು ದಯವಿಟ್ಟು ಯಾರೂ ಕೂಡ ಹಿಂದೂ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಬರೆಸ್ಬಾರ್ದು। ಕಡ್ಡಾಯವಾಗಿ ಧರ್ಮ ಕಾಲಂನಲ್ಲಿ ಹಿಂದೂ ಬರೆಸಬೇಕು, ಜಾತಿ ಕಾಲಂನಲ್ಲಿ ಮಾದಿಗ ಬರೆಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಬೀದರ್ ಜಿಲ್ಲೆಯ ಸಮಸ್ತ ಮಾದಿಗ ಜನತೆಗೆ ವಿನಂತಿ ಮಾಡ್ಕೊಳ್ತೀನಿ।